ಸ್ನೇಹಿತರೆ, ಜೈ ಭೀಮ್. ಒಳ ಮೀಸಲಾತಿ ಹೋರಾಟದಲ್ಲಿ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಾದೇವಪ್ಪ, ಹಾಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಕೆ.ಎಚ್. ಮುನಿಯಪ್ಪ ಇವರ ಎಲ್ಲರ ವಿರುದ್ಧ ಒಳ ಮೀಸಲಾತಿಯ ಆಗ್ರಹಿಸಿ ನಾವು ಬಹಳಷ್ಟು ಪ್ರತಿಭಟನೆಗಳನ್ನ, ಖಂಡನೆಗಳನ್ನ, ಬಹಳ ಒರಟು ಅನ್ನುವಂತಹ ಒತ್ತಾಯಗಳನ್ನ, ಭಾಷೆಗಳನ್ನ ಬಳಸಿದ್ದೀವಿ. ಕೆಲವರಿಗೆ ಇದು ತಪ್ಪು ಅನ್ಸುತ್ತೆ. ಇರ್ಲಿ, ಅದು ತಪ್ಪೇ ಆಗ್ಲಿ. ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಕಳೆದ 35 ವರ್ಷಗಳ ಹೋರಾಟ, ಕಳೆದ 35 ವರ್ಷಗಳ ಹೋರಾಟವನ್ನ ಕಡೆಗಣಿಸಿ ಈಗಲೂ ಕೂಡ ನಯವಂಚನೆ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಅವ್ರಿಗೆ ಏನು ಕಿರೀಟ ಇಟ್ಟು ಹಾರ ಹಾಕಿ ರೆಡ್ ಕಾರ್ಪೆಟ್ ಹಾಸಿ ಬಾರಪ್ಪ ಅಂತ ಕರೆಯಕ್ ಆಗೋದಿಲ್ಲ. ಇದು ಅಕ್ಷರಶಃ ವಂಚನೆಯನ್ನೇ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಹೊಸ ಹೊಸ ತಂತ್ರಗಳನ್ನು ಹುಡುಕ್ತಾನೆ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ಬೇಕು ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ದೀವಿ. ಮೂಗಿಡಿದ್ರೇನೆ ಬಾಯಿ ಬಿಡೋದು, ಮೂಗಿಡ್ದಾಗೂ ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಲೇಬೇಕಾಗ್ತದೆ. ಸರಿ, ಈಗ ವಿಷಯ ಏನು ಅಂತಂದ್ರೆ, ಎಚ್.ಸಿ. ಮಾದೇವಪ್ಪ ಅವ್ರನ್ನ ನಾನು ಪ್ರಶ್ನೆ ಮಾಡಿದ್ದೀನಿ, ನಿನ್ಸಿದ್ದೀನಿ ಅನ್ನೋ ಕಾರಣಕ್ಕೆ ಕೆಲವರು ಯಾರ್ಯಾರೋ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅಸಹ್ಯವಾಗಿ ಮಾತಾಡ್ತಿದ್ದಾರೆ. ನೀವ್ ಯಾಕೆ ಅವ್ರಿಗೆಲ್ಲ ರಿಯಾಕ್ಟ್ ಮಾಡ್ತಿಲ್ಲ, ಯಾಕೆ ಅವ್ರಿಗೆ ಉತ್ತರ ಕೊಡ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನಾನು ಒಂದೇ ಹೇಳೋದು, ಆತರ ನನ್ನನ್ನ ಕೇಳ್ತಾ ಇದ್ರಲ್ಲ ಅವರಿಗಾಗಿ ನಾನು ಇಲ್ಲ. ಇವು ನನ್ನ ವಿರುದ್ಧ ಯಾರೋ ಮಾತಾಡ್ತಿದ್ರಲ್ಲ ಅವರಿಗಾಗಿ ಅಲ್ಲ. ಅವರು ನನ್ನ ಲೆಕ್ಕದಲ್ಲೇ ಇಲ್ಲ. ಯಾರು ನನ್ನನ್ನ ಪ್ರೀತಿ ಮಾಡ್ತಾರೆ, ಯಾರು ನನಗೆ ಬೆಂಬಲವಾಗಿದ್ದಾರೆ, ಯಾರು ಈ ಹೋರಾಟದಲ್ಲಿ ನಿಮ್ಮ ಜೊತೆಲಿದ್ದೀವಿ ಅಂತ ಕೈಗೆ ಕೈ ಜೋಡಿಸಿದ್ದಾರೆ, ಅವರಲ್ಲಿ ಕೆಲವರು ಏನ್ ಅನ್ಕೋತಾರೆ, ನಮ್ಮನ್ನ ಯಾರೋ ನಿಂದನೆ ಮಾಡ್ತಾ ಇದಾರೆ, ಅವ್ರಿಗೆ ಉತ್ತರ ಕೊಡ್ಲಿ ಭಾಸ್ಕರ್ ಪ್ರಸಾದ್ ಅಂತ ಬಯಸ್ತಾ ಇದ್ದಾರೆ. ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ನನ್ನ ಹೋರಾಟ ಸರ್ಕಾರದ ವಿರುದ್ಧ. ಮತ್ತೆ ನಾನು ಎದುರಾಗಿ ನಿಂತಿರುವಂತದ್ದು ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ, ಮತ್ತೆ ಕೆ.ಎಚ್. ಮುನಿಯಪ್ಪರಿಗೆ, ಆರ್.ಬಿ. ತಿಮ್ಮಾಪುರ್ಗೆ. ಈ ರೀತಿ ಅಂದ್ರೆ ಇದು ನನ್ನ ಹೋರಾಟ ಆನೆಯ ವಿರುದ್ಧ. ಅಕ್ಷರಶಃ ಈ ನಾಡಿನ ಪ್ರತಿಯೊಂದು ಒಳ ಮೀಸಲಾತಿಯ ತುಡಿತಾ ಇರುವಂತಹ ಎಲ್ಲ ಮನಸ್ಸುಗಳು ಯೋಚನೆ ಮಾಡೋದು, ಭಾಸ್ಕರ್ ಪ್ರಸಾದ್ ನಮ್ಮ ಮನೆಯ ಮಗ ಅಂತ. ಇಡೀ ಅಖಂಡ ಕರ್ನಾಟಕದ ಮಾದಿಗರ ಮನೆಯ ಮಗ ಅಂತ ನನ್ನನ್ನು ಬಯಸ್ತಿರುವಾಗ, ನಾನು ಕೂಡ ಸರ್ಕಾರದ ವಿರುದ್ಧ, ಅದೊಂದು ಸರ್ಕಾರ ಅನ್ನುವಂಥ ಒಂದು ಆನೆ, ಆ ಆನೆಯ ವಿರುದ್ಧ ಸಮಬಲವಾಗಿ ಆನೆ ತರನೇ ಹೋರಾಟ ಮಾಡ್ತಾ ಇದ್ದೀನಿ. ಅದು ನನ್ನ ಘನತೆ. ಆನೆ ವಿರುದ್ಧ ಹೋರಾಟ ಮಾಡ್ತಿರುವಾಗ, ಎರಡು ಆನೆಗಳು ಪರಸ್ಪರ ಕಾಳಿಗೆ ಕಿಳಿದು ಮರ್ರೋ ಅಂತ ಸಿಳ್ಳಾಕೊಂಡು ಕಿತ್ತಾಡ್ತಿರುವಾಗ, ಅದ್ರ ಸುತ್ತ ಕೆಲವು ನಾಯಿಗಳು ಲಬ 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 ಅಂತ ಬಡ್ಕೊಂಡು ಓಡಾಡ್ತವೆ. ಈಗ ನನ್ನನ್ನ ಪ್ರೀತಿ ಮಾಡುವಂತ ಜನ ಕೇಳ್ತಾ ಇರುವಂತದ್ದು, ನೀವು ಆ ಸುತ್ತ ಯಾರು ನಿಮ್ಮ ವಿರುದ್ಧ ಟೀಕೆ ಮಾಡ್ಕೊಂಡು ಓಡಾಡ್ತಾ ಇದ್ರಲ್ಲ, ಅವ್ರಿಗೆ ನೀವ್ ಯಾಕೆ ಉತ್ತರ ಕೊಡ್ತಾ ಇಲ್ಲ, ಅವ್ರಿಗೆ ಯಾಕೆ ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಯಾಕೆ ನೀವು ಅವರ ಪ್ರಶ್ನೆಗಳಿಗೆ ಉತ್ತರಿಸ್ತಿಲ್ಲ ಅಂತ ಕೇಳ್ತಾ ಇದ್ರು. ನಾನು ಈಗೇನ್ ಹೇಳಿದೆ, ನನ್ನ ಹೋರಾಟ ಸರ್ಕಾರ ಎನ್ನುವಂತಹ ಆನೆಯ ವಿರುದ್ಧ. ಆ ಆನೆಯ ವಿರುದ್ಧ ಹೋರಾಟ ಮಾಡುವಾಗ ನನ್ನಲ್ಲೂ ಕೂಡ ಆನೆಯ ಘನತೆ ಇರ್ಬೇಕು, ಆನೆಯ ಗಾಂಭೀರ್ಯ ಇರಬೇಕು. ನನ್ನ ಸುತ್ತ ನಮ್ಮ ಎರಡು ಆನೆಗಳ ಕಾಳಗದ ಸುತ್ತ ಕೆಲವು ನಾಯಿಗಳು ಲಬ 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 ಬಾಯಿ ಚಚ್ಕೊಂಡು ಓಡಾಡಿದ್ರೆ, ನಾನು ಆನೆಯ ವಿರುದ್ಧ ಹೋರಾಟ ಮಾಡೋದು ಬಿಟ್ಟು ಈ ನಾಯಿಗಳನ್ನ ಓಡಿಸೋದಕ್ಕೆ ಏನಾದ್ರು ನಿಂತ್ರೆ, ನಾನು ಯಾವ ಆನೆಯ ವಿರುದ್ಧ ಹೋರಾಟ ನಿಂತಿದ್ದಲ್ಲ, ಸರ್ಕಾರ ಅನ್ನುವಂತ ಆನೆ, ಅದು ನಗುತ್ತೆ ನನ್ನ ನೋಡಿ. ಈ ಭಾಸ್ಕರ್ ಪ್ರಸಾದ್ ಅನ್ನುವಂತ ಆನೆ ನನ್ನ ವಿರುದ್ಧ, ಸರ್ಕಾರ ಅನ್ನುವಂತ ಆನೆಯ ವಿರುದ್ಧ ಹೋರಾಟ ಮಾಡಕ್ ಬಂದಿದ್ದ. ಅದ್ಯಾವ್ದೋ ನಾಯಿಗಳು ಬೋಗಳಿದ್ದು ಕೂಡ್ಲೇನೆ ಇವನು ಡೈವರ್ಟ್ ಆಗಿ ನೋಡಿ ಆ ಕಡೆ ಹೋಗ್ತಾ ಇದ್ದಾನೆ. ಇವನಿಗೆ ಬದ್ಧತೆ ಇರಲಿಲ್ಲ, ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಆಗ್ಲಿ ಅಥವಾ ಅವನಿಗೆ ಖಚಿತತೆ ಇರಲಿಲ್ಲ ಅಂತ ಸರ್ಕಾರ ಅನ್ನುವಂತ ಆನೆ ಯೋಚಿಸುತ್ತೆ. ಮತ್ತೆ ಆ ಸರ್ಕಾರ ಅನ್ನುವಂತ ಆನೆಯಲ್ಲಿ ಎಚ್.ಸಿ. ಮಾದೇವಪ್ಪನಿಗೆ ಬೇಕಾಗಿರೋದು ಇದೇನೆ. ನಾನು ಈ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮಾಡ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದೀನಿ, ಅದು ಯಾವುದೇ ಜಾತಿಯ ವಿರುದ್ಧ ಅಲ್ಲ. ಹಾಗೆ ಜಾತಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಅವ್ರು ಬಯಸೋದಾದ್ರೆ, ಸಚಿವ ಎಚ್.ಸಿ. ಮಾದೇವಪ್ಪನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ಆ ಜಾಗದಲ್ಲಿ ಬೇರೆ ಜಾತಿಯವರು ಯಾರಾದ್ರೂ ಬಂದು ಕೂತ್ಕೊಳ್ಳಿ, ಅವ್ರ ವಿರುದ್ಧ ಕೂಡ ನಾನು ಇದೇ ಹೋರಾಟವನ್ನ ಮುಂದುವರಿಸ್ತೀನಿ. ನಾನು ಒಂದು ಜಾತಿಗೆ ಸೀಮಿತವಾಗಿದ್ದೀನಿ ಅಂತ ಹುಟ್ಟಿದ ಕಾರಣಕ್ಕೆ ಬಂದ್ಬಿಟ್ಟು ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆಗಿದ್ದೀನಿ, ನಾನು ಏನೇ ಅನ್ಯಾಯ ಮಾಡಿದ್ರು ನೀವು ಕೇಳಬಾರ್ದು ನನ್ನನ್ನ ಅಂತಂದ್ರೆ ಇದು ಜಾತಿ ದುರಾಂಕಾರ ಆಗತ್ತೆ. ಈಗ ಅದೇ ಪ್ಲೇಸ್ ಅಲ್ಲಿ ಹಿಂದೆ ಕಾರಜೋಳ ಇದ್ರು, ಹಿಂದೆ ನಾರಾಯಣ ಸ್ವಾಮಿ ಇದ್ರು, ಆಂಜನೇಯ ಇದ್ರು, ಆಗಲೂ ಕೂಡ
ಒಳ ಮೀಸಲಾತಿಯ ಹೋರಾಟದ ಪ್ರಸ್ತಾಪಗಳು ಬಂದಾಗ ಅವ್ರ ವಿರುದ್ಧ ಇಂಥದ್ದೇ ದಾಳಿಗಳನ್ನ ನಾನು ಮಾಡಿದ್ದೀನಿ, ನನ್ನ ಕಮ್ಯುನಿಟಿಯ ಒಂದು ಹಿತಾಸಕ್ತಿಗೋಸ್ಕರ. ಈಗ ನಾನು ಸಚಿವ ಎಸ್ ಸಿ ಮಹದೇವಪ್ಪನ ಪ್ರಶ್ನೆ ಮಾಡಿದ ಕೂಡಲೇ ನನ್ನ ಮೇಲೆ ಕೇಸ್ ಹಾಕ್ಸೋದಂತೆ, ನನ್ನ ಮೇಲೆ ದಾಳಿ ಮಾಡ್ತೀನಿ ಅಂತ ಬೆದರಿಸೋದಂತೆ, ಬಸ್ಸಿಗೆ ಕಲ್ ತೂರ್ತಾರಂತೆ. ಏನು ನಮ್ಮ ರಥ ಇದೆಯಲ್ಲ, ರಥಕ್ಕೆ ಕಲ್ ತೂರ್ತಾರಂತೆ. ಏನು ಅಯೋಗ್ಯ ನನ್ನ ಮಕ್ಕಳಿದ್ದಾರೆ ಅಂತಂದ್ರೆ, ಆ ರಥವನ್ನ ನಾವು ಡಿಸೈನ್ ಮಾಡಿರೋದು ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ಮೂಲಕ. ಬಾಬಾ ಸಾಹೇಬರ ಪ್ರತಿಮೆಯನ್ನ ಸ್ಥಾಪಿಸಿ ನಮ್ಮ ಒಂದು ರಥವನ್ನ ಡಿಸೈನ್ ಮಾಡಿದೀವಿ. ಯಾರೋ ಅಯೋಗ್ಯ ಕಲ್ಲು ತೂರ್ತೀವಿ ಅಂತೆ. ಹೊಟ್ಟೆಗೆ ಅನ್ನ ತಿಂತಾನ ಸಗಣಿ ತಿಂತಾನ ಗೊತ್ತಿಲ್ಲ. ಭಾಸ್ಕರ್ ಪ್ರಸಾದ್ ಮೇಲೆ ಕೋಪ ಇದ್ರೆ, ತಾಕತ್ತಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡ್ಬೇಕು ಯಾರಾದ್ರೂ ಸರಿ. ಅದ್ ಬಿಟ್ಟು ಕಲ್ ತೂರ್ತೀವಿ, ಹೊಡಿತೀವಿ, ಕೊಲ್ತೀವಿ, ಇಂಥ ಪ್ರಪಂಚಗಳನ್ನ ಲೈಫಲ್ಲಿ ನೋಡಿ 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 ಸಾಕಾಗ್ಬಿಡದೆ. ಅದಕ್ಕೆ ನಾನು ಇವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಯಾರು ನನ್ನ ವಿರುದ್ಧ ಏನೋ ಮಾತಾಡ್ತಿದ್ದಾರೆ, ಯಾರು ನನ್ನ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಅವರನ್ನ ನಾನು ನನ್ನ ಆನೆಯ ಘನತೆಯ ಹೋರಾಟಕ್ಕೆ ಹೋಲಿಕೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅವ್ರನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. ಅವ್ರು ನನ್ಗೆ ಲೆಕ್ಕಕ್ಕೂ ಇಲ್ಲ. ಅವರ ಅಯೋಗ್ಯತನಕ್ಕೆ ನಾನು ಇಳಿಲಾರೆ. ನಾನು ಮತ್ತೊಂದ್ಸರಿ ಸ್ಪಷ್ಟಪಡಿಸ್ತಾ ಇದ್ದೀನಿ, ನನ್ನ ಹೋರಾಟ ಇರುವಂತದ್ದು ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ, ಸಮಾಜ ಕಲ್ಯಾಣ ಇಲಾಖೆ ಸಚಿವರ ವಿರುದ್ಧ ಹೋರಾಟ, ಕಾನೂನು ಇಲಾಖೆಯ ಸಚಿವನ ವಿರುದ್ಧ ನನ್ನ ಹೋರಾಟ. ಅಂದ್ರೆ ನನ್ನ ಲೆವೆಲ್ ಸರ್ಕಾರದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡುವ ಲೆವೆಲ್. ಹಾಗೆ ಮಾಡ್ತಾ ಇದ್ದೀನಿ. ಅದನ್ನ ಗೌರವಿಸಿರುವಂತಹ ಸಮಸ್ತ ಕರ್ನಾಟಕದ ಎಲ್ಲ ಮಾದಿಗ ಸಮುದಾಯದ ಮನೆಯರು ನನ್ನನ್ನ ತನ್ನ ಮನೆಯ ಮಗ ಅಂತ ಗೌರವಿಸ್ತಾ ಇದ್ದಾರೆ. ಆ ಗೌರವಕ್ಕೆ ತಕ್ಕ ಹಾಗೆ ನಾನು ನಡ್ಕೋಬೇಕು. ಯಾರೋ ನಾನು ಮತ್ತೆ ಹೇಳ್ತೀನಿ, ಸರ್ಕಾರ ಎನ್ನುವಂತಹ ಆನೆಯ ಜೊತೆ ಭಾಸ್ಕರ್ ಪ್ರಸಾದ್ ಅನ್ನುವಂತಹ ಆನೆ ಗುದ್ದಾಡ್ತಾ ಇರುವಾಗ ನಮ್ಮೆರಡೂ ಆನೆಗಳ ಸುತ್ತ ನಾಯಿಗಳು ಲಬ 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 ಅಂತ ಬೊಗಳ್ಕೊಂಡ್ರೆ ನಾನು ನಾಯಿಗೆ ಉತ್ತರ ಕೊಡ್ಬೇಕು ಅಂತ ಬಯಸೋದು ತಪ್ಪು. ಹಾಗಾಗಿ ನನ್ನನ್ನ ಅವ್ರಿಗೆ ಉತ್ತರ ಕೊಡಿ ಅಂತ ಯಾರೆಲ್ಲ ಕೇಳ್ತಾ ಇದ್ರಲ್ಲ, ಅವ್ರೆಲ್ರಿಗೋಸ್ಕರ ಏನು ನಿಮ್ಮ ಪ್ರೀತಿಯಿಂದ ಅಭಿಮಾನಿಯಿಂದ ನನ್ನ ಕೇಳ್ತಾ ಇದ್ದೀರಿ, ಅವ್ರಿಗೆ ಉತ್ತರ ಕೊಡಿ ಸರ್ ನೀವು ಅಂತ. ಯಾಕೆ ಉತ್ತರ ಕೊಡ್ಲಿ? ಆ ನಾಯಿಗಳಿಗೆ ನಾನು ಕಚ್ಚಕ್ಕಾಗತ್ತ? ಜನ ನನ್ನ ಬುದ್ಧಿವಂತ ಅಂತ ಕರೀತಾರ? ಏನಿಲ್ಲ. ಬಹಳ ರಿಸಲ್ಟ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾ ಇದೀವಿ. ನಾವ್ ಈಗಲೂ ಯಾಕೆ ತಣ್ಣಗಿದ್ದೀವಿ ಅಂತಂದ್ರೆ, 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಅಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಬಡ್ತಿ ಆದೇಶಗಳು, ಒಳದ ಮೀಸಲಾತಿ ಜಾರಿ ಆಗೋವರೆಗೂ ಬಡ್ತಿ ಮಾಡಬಾರ್ದು ಅಂತ ಏನೊಂದು ಒತ್ತಾಯ ಇದೆ ನಮ್ದು, ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು. ಹಾಗಾಗಿ 17ನೇ ತಾರೀಕುವರೆಗೂ, ಮೊನ್ನೆ 11 ಅಂತ ಹೇಳಿದ್ರು, 11ವರೆಗೂ ಸಮಾಧಾನವಾಗಿದ್ದೀವಿ. ತಾಳ್ಮೆ ಅನ್ನೋದೇ ನಮ್ಮನ್ನು ಕಾಪಾಡ್ಬೇಕಾಗಿರೋದು, ಆಯ್ತಾ? ಆಮೇಲೆ ಅದಾದ್ಮೇಲೆ 11ನೇ ತಾರೀಕು ಆದ್ಮೇಲೆ 17ನೇ ತಾರೀಕು ಅಂತ ಹೇಳಿದರೆ, ಓಕೆ 17ರವರೆಗೂ ಕಾಯ್ತೀವಿ. 17ರವರೆಗೂ ಕಾಯ್ದು ಈಗ ಆಗಿರುವಂತಹ ಎಲ್ಲ ಬಡ್ತಿ ನೇಮಕಗಳನ್ನ ರದ್ದು ಮಾಡಿ ಒಳ ಮೀಸಲಾತಿಯ ನಂತರ ಉಳಿದಿದ್ದಲ್ಲ ಅಂತಂದ್ರೆ ನಮ್ಮ ಹೋರಾಟ ಕಂಪ್ಲೀಟ್ ಶಾಂತವಾಗುತ್ತೆ. ಯಾವುದೇ ಉಗ್ರ ಸ್ವರೂಪನೂ ಇಲ್ಲ, ಯಾವ ಭಾಷೆನೂ ಇಲ್ಲ, ಮತ್ತೊಂದು ಇಲ್ಲ. 17ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಳ್ಳದೆ ಮತ್ತೆ ಏನಾದ್ರೂ ಇವ್ರು ನಾಟಕ ಆಡ್ತು ಅಂತಂದ್ರೆ ಖಂಡಿತವಾಗ್ಲು ಇನ್ನ 57 ದಿವಸಗಳು ಕರ್ನಾಟಕದಾದ್ಯಂತ ಈ ರಥ ಸಂಚಾರ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನಿಮಗೆ ಎಂತ ಬುದ್ಧಿ ಕಲಿಸ್ಬೇಕು, ಏನೋ ಸರ್ಕಾರ ಎನ್ನುವಂತಹ ಆನೆಯ ಮದ ಹೆಂಗೆ ಇಳಿಸ್ಬೇಕು, ಹೆಂಗೆ ಮುರಿಬೇಕು ಅನ್ನೋಂಥದ್ದನ್ನ ನಾವ್ ಯೋಚನೆ ಮಾಡ್ತೀವಿ. ಅದೇ ರೀತಿ ಮಾಡ್ತೀವಿ. ನಮ್ಮ 2 ಆನೆಯ ಕಾಳಗದ ಸುತ್ತ ಲಬ 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 ಲಬೋ ಅಂತ ಬಾಯಿ ಚಚ್ಕೊಂತ ಇರುವಂತ ನಾಯಿಗಳಿಗೆ ಬೆಸ್ಟ್ ಆಫ್ ಲಕ್. ಆಮೇಲೆ ಇನ್ಯಾರು ಹೇಳಿದ್ರಪ್ಪ, ನೀವು ಅಂಬೇಡ್ಕರ್ ಹೆಸರೇಳಕ್ಕೆ ಲಾಯಕ್ಕಿಲ್ಲ ಅಂತ. ಇಲ್ಲಿ ನಾನೊಂದು ಚೈನ್ ಹಾಕಿದ್ದೀನಿ ನೋಡಿ, ಅಂಬೇಡ್ಕರ್ನ ಎದೆ ಮೇಲೆ ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ಅಂಬೇಡ್ಕರ್ ನಿನ್ನವನಲ್ಲ, ಅಂಬೇಡ್ಕರ್ಗೆ ಹೆಸರೇಳಕ್ಕೆ ಯೋಗ್ಯತೆ ಇಲ್ಲ ಅಂತ ನನಗೆ ಹೇಳೋದಕ್ಕೆ ಯಾವ ನನ್ನ ಮಗನಿಗೂ ಯೋಗ್ಯತೆ ಇಲ್ಲ. ನನ್ನ ರಥ ಇದೆಯಲ್ಲ, ಅಂಬೇಡ್ಕರ್ ಸ್ಟ್ಯಾಚ್ಯೂನ್ನ ಮುಂದೆ ಇಟ್ಕೊಂಡು ಹೊರಟಿರುವಂತ ರಥ. ಬಾಬಾ ಸಾಹೇಬ್ರು ಜೀವ. ಜೈ ಮಾದಿಗ ಅಂತ ಅಂದ ಕೂಡ್ಲೆ ಯಾವ್ದೋ ಜಾತಿಯ ವಿರುದ್ಧ ಅಂತ ಭಾವಿಸ್ಬಾರ್ದು. ಯಾಕೆ ಜೈ ಮಾದಿಗ ಅಂತಂದ್ರೆ, ಆ ಜೈ ಮಾದಿಗ ಅನ್ನೋದ್ರ ಮೂಲಕ ಮಾದಿಗ ನಾನು ಅಂತ ಜಾತಿಗಳನ್ನ ಬರೆಸ್ಬೇಕಾಗಿದೆ. ಹಳ್ಳಿಗಳಲ್ಲಿ ಎಂತ ಕೆಟ್ಟ ಪರಿಸ್ಥಿತಿ ಇದೆ ಅಂತಂದ್ರೆ, ಏನು ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹಿಂದೆ ಮುಂದೆ ತುಂಬಾ ಇರ್ಸು ಮುರ್ಸು ಅನುಭವಿಸುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಜೈ ಮಾದಿಗ ಅಂತ ಹೇಳಿದ್ರೆ ಆ ಆತ್ಮಾಭಿಮಾನದ ಮೂಲಕ ತನ್ನ ಜಾತಿಯನ್ನ ಭರಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಸೃಷ್ಟಿ ಮಾಡ್ತಾ ಹೋಗ್ತಿದ್ದೀವಿ. ನೀವೆಲ್ಲರೂ, ನನ್ನ ಹೊಲೆಯ ಸಮುದಾಯದವರು ಕೂಡ ನನ್ನ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಬೆಂಬಲಿಸ್ಬೇಕು. ಛಲವಾದಿ ಬಹಳ ಬ್ಯೂಟಿಫುಲ್ ವರ್ಡ್ ಅದು. ಹೊಲೆಯ ಅಂದ್ರೆ ಹೊಲದ ಒಡೆಯ, ಮಾದಿಗ ಅಂದ್ರೆ ಮಹಾದಿಗ ಅಂತಂದ್ರೂ ಕೂಡ ಸಾಮಾಜಿಕ ಪರಿಸ್ಥಿತಿಯಲ್ಲಿ ತುಂಬಾ ಕೀಳಾಗಿ ಬಿಂಬಿಸ್ಕೊಂಡಿರೋದ್ರಿಂದ ಆ ಹೆಸರನ್ನ ಹೇಳಕ್ಕೆ ತುಂಬಾ ಜನ ಹಿಂಜರಿಕೆ ಮಾಡ್ತಾ ಇದಾರೆ. ಆ ತರ ಮಾಡಬೇಡಿ. ನೀವು ಜಾತಿಯನ್ನ ಬರೆಸ್ಲೇಬೇಕಾಗತ್ತೆ. ಬರೆಸದೆ ಹೋದ್ರೆ ನಿಮಗೆ
ಏನೋ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗುತ್ತೆ ಅನ್ನುವಂತ ಜಾಗೃತಿ ಮೂಡಿಸ್ಬೇಕು ಅಂತಂದ್ರೆ ಮಾದಿಗ ಅನ್ನೋ ಪದಕ್ಕೆ ಸ್ವಾಭಿಮಾನವನ್ನ ತುಂಬಿಕೊಡ್ಬೇಕಾಗತ್ತೆ. ಆ ಕಾರಣಕ್ಕೆ ಜೈ ಮಾದಿಗ ಅಂತ ಹೇಳ್ತಾ ಇರೋದು. ಅದು ಅಂಬೇಡ್ಕರ್ ವಿರುದ್ಧ ಆಗೋದಿಲ್ಲ. ಈಗ ಲಂಬಾಣಿಗಳು ಜೈ ಸೇವಾಲಾಲ್ ಜೈ ಭೀಮ್ ಅಂತಾರೆ, ಅಕ್ಸೆಪ್ಟೆಡ್. ಇವರು ಯಾರು ವಾಲ್ಮೀಕಿಗಳು ನಾಯಕರು ಜೈ ವಾಲ್ಮೀಕಿ ಜೈ ಭೀಮ್ ಅಂತಾರೆ, ಅಕ್ಸೆಪ್ಟೆಡ್. ಬೋವಿಗಳು ಜೈ ಸಿದ್ದರಾಮೇಶ್ವರ ಜೈ ಭೀಮ್ ಅಂತಾರೆ, ಅಕ್ಸೆಪ್ಟೆಡ್. ಆದ್ರೆ ಮಾದಿಗ ಜಾತಿಯಲ್ಲಿ ಹುಟ್ಟಿದೀನಿ ಅನ್ನೋ ಕಾರಣಕ್ಕೆ ಆ ಜಾತಿಯವರು ಸ್ವಾಭಿಮಾನವನ್ನ ತೋರಿಸ್ಲಿ, ಮಾದಿಗ ಅನ್ನೋದನ್ನ ಹೆಚ್ಚು ಅಭಿಮಾನದಿಂದ ಹೇಳ್ಕೊಳ್ಳಿ ಅಂತ ನಾನು ಜೈ ಮಾದಿಗ ಅಂದ್ರೆ ನಾಟ್ ಅಕ್ಸೆಪ್ಟೆಡ್. ಜಾತಿವಾದಿ ಆಗ್ಬಿಡ್ತೀನಾ? ಎಂತ ಎಂತ ಅವಿವೇಕತನ ಅಲ್ವಾ? ಯಾರ ನನಗೆ ಏನೋ ಹೊಡಿತೀನಿ ಕೊಲ್ತೀನಿ ಗುಡ್ತೀನಿ ಹಂಗೆ ಹಿಂಗೆ ಅಂದ್ರಲ್ಲ, ಆ ಇಡಿಯಟ್ಗಳಿಗೆ ಅರ್ಥ ಆಗ್ಬೇಕಲ್ವಾ ಇದು? ಬಹುಶಃ ಬೇರೆ ಯಾರಾದ್ರೂ ಬೇರೆ ಸಂದರ್ಭ ಆಗಿದ್ದಿದ್ರೆ ಹೊಡಿತೀನಿ ಬಡಿತೀನಿ ಅಂತ ಮನೆ ಹುಡಿಕೊಂಡೋಗಿರ್ತಿದ್ದೆ, ಅಂತವೆಲ್ಲ ಗೊತ್ತು. ಆದ್ರೆ ಈ ಸಂದರ್ಭದಲ್ಲಿ ನನ್ನ ವಿರುದ್ಧ ಮಾತಾಡ್ತಾ ಇರೋದು ನನ್ನ ಸಹೋದರರು. ಅವ್ರಿಗೆ ಹೇಳ್ತೀನಿ, ಅಯೋಗ್ಯತನ ಬಿಡ್ರಿ, ಮಾಡಬೇಡಿ ಅದೆಲ್ಲ. ಬಂಧುಗಳೇ, ಜೈ ಭೀಮ್. ಮತ್ತೆ ಹಲವಾರು ವಿಚಾರಗಳನ್ನ ತಗೊಂಡು ನಿಮ್ಮ ಹತ್ರ ಮಾತಾಡಕ್ ಬಂದೇ ಬರ್ತೀನಿ ನಾನು. ಇನ್ನ ಹೆಚ್ಚೆಚ್ಚು ಏನು ತಂತ್ರ ಕುತಂತ್ರ ಅವು ಇವು ಎಲ್ಲೋನು ಬಯಲು ಮಾಡ್ಬೇಕು. ಸುಮ್ನೆ ಕೂತಿದ್ರೆ ಆಗೋದಿಲ್ಲ, ಯಾಕಂದ್ರೆ ಅವ್ರದ್ದು ಮೇಲ್ಗೈ ಆಗ್ಬಿಡ್ತದೆ ಈ ತಂತ್ರಗಾರಿಕೆ ಮಾಡುವಂಥದ್ದು. ಸರ್ಕಾರದ ಏಜೆಂಟ್ಗಳು, ಸರ್ಕಾರದಲ್ಲಿ ಯಾವ್ದಾದ್ರು ನಿಗಮ ಮಂಡಳಿ ಸಿಗುತ್ತೇನೋ, ಮತ್ತೊಂದೇನೋ ಸಿಗುತ್ತೇನೋ, ಮೆಂಬರ್ಶಿಪ್ ಸಿಗುತ್ತೇನೋ, MLA ಟಿಕೆಟ್ ಕೊಡ್ತಾರೇನೋ ಅಂತ ಅಂತಾರಲ್ಲ, ಅವ್ರಿಗೆ ಬುದ್ಧಿ ಕಲ್ಸೋದಕ್ಕೆ ಕೆಲವಾರು ವಿಚಾರಗಳನ್ನ ನಿಮ್ ಮುಂದೆ ಇಡ್ಬೇಕಾಗ್ತದೆ. ಮತ್ತೆ ಮತ್ತೆ ಬರ್ತೀನಿ. ಈಗ ಭದ್ರಾವತಿ ಎಡೆಗೆ ನನ್ನ ಪ್ರಯಾಣ. ಭದ್ರಾವತಿನಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಸಾವಿರಾರು ಜನರ ಬೆಂಬಲ ಇಡೀ ಕರ್ನಾಟಕದಾದ್ಯಂತ ಹರಿದು ಬರ್ತಾ ಇದೆ. ಈ ಪ್ರೀತಿ ಮುಂದೆ, ಈ ವಿಶ್ವಾಸದ ಮುಂದೆ ನನಗೆ ಇನ್ಯಾವುದೇ ಏನೋ ಅಂಕು ಕೊಂಕು ಡೊಂಕು ಮಾತುಗಳು, ಅಯೋಗ್ಯತನದ ಮಾತುಗಳು ನನ್ನ ಕಿವಿಗೆ ನಾಟೋದಿಲ್ಲ. ಆದ್ರೆ ನೀವೆಲ್ಲ ರಿಪ್ಲೈ ಕೊಡಿ ಅಂತ ಕೇಳಿದ್ದಕ್ಕೆ ನಾನು ಕಾರಣವನ್ನು ತಿಳಿಸಿದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.